ನಮ್ಮ ಪೊಲೀಸ್ ಅಧಿಕಾರಿ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿದೆ. ಕಾನೂನು ಚೌಕಟ್ಟಲ್ಲಿ ನ್ಯಾಯಮೂರ್ತಿಗಳು ಈ ನೀವು ಹೇಳೋದಿಲ್ಲ, ಅವ್ರು ಬರೆಯಲ್ಲ. ಅವ್ರಿಗೂ ವಾದ ವಿವಾದ, ಆರೋಪ ಪ್ರತಿ ಆರೋಪ, ಲಾಯರ್ಗಳು ವಾದ ಮಾಡ್ತಾರೆ. ಇವಾಗ ನನಗೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನನಗೆ ಯಾರೋ ಒಬ್ಬ ಆತ್ಮೀಯ ಸ್ನೇಹಿತ ಇರ್ತಾರೆ, ತುಂಬ ಒಂದು ಇದಿರ್ತದೆ. ಅವನ್ನ ನಾನು ಸರ್ಪ್ರೈಸ್ ಕೊಡಬೇಕು ಅಂತ, ಇವತ್ತೆಲ್ಲ ಊಟಕ್ಕೆ ಹೋಗೋಣ ಅಂತೀವಿ, ಸರ್ಪ್ರೈಸ್ ಕೊಡಬೇಕು ಅಂತೀವಿ. ಸರ್ಪ್ರೈಸ್ ನಾನು ಹೇಳ್ದಂಗೆ ಹೋಗೋಣ ಅಂತೀವಿ. ಹೇಳ್ದಕ್ಕೆ ಮನೆಗೆ ಹೋಗ್ಬಿಟ್ಟೆ ನಾನು ಕರ್ಕೊಂಡು ಹೋಗೋಣ ಅಂತೀವಿ. ಸೀದಾ ಮನೆಗೆ ಹೋಗ್ತೀವಿ, ಮನೆಗೆ ಬಾಕ್ಲಾಕಿರ್ತೀನಿ. ನಾನು ಬಾಕ್ಲು ತೊಟ್ಟರೆ ಸುಮ್ಮನೆ ಜೋರು ಬಾಕ್ಲು ತೊಟ್ಟು ಹಿಂದೆಗಡೆ ಮಗು ಇರ್ತದೆ, ಶೇಕೌಟ್. ಅವಾಗ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್, ಆಕಸ್ಮಿಕ. ಇವಾಗ ನಾನು ಬಂದು ಅವ್ನು ಊಟ ಕರ್ಕೊಂಡು ಬಾಕ್ಲು ಜೋರ ಬಾಕ್ಲು ಹೋದ್ರೆ ಹಿಂದೆಗಡೆ ಮಗು ಬಾಕ್ಲ ಇರ್ತದೆ, ಶೇಕೌಟ್ ಸೋತೋಗುತ್ತೆ. ಏನಾಗುತ್ತೆ? ಅದು ಬೇಕು ಅಂತ ಮಾಡೋಣ, ಬೇಕು ಅಂತ ಮಾಡೋಣ ಇಲ್ಲ, ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್. ಇದೆಲ್ಲ ಕಾನೂನು ಚೌಕಟ್ಟಲ್ಲಿ ನ್ಯಾಯಮೂರ್ತಿಗಳು ಚರ್ಚೆ ಮಾಡ್ತಾರೆ. ನಮ್ಮ ನ್ಯಾಯಾಲಯ ಇವತ್ತು, ನಮ್ಮ ನ್ಯಾಯಾಲಯ ನಮ್ಗೆ ಅಪಾರದ ನಂಬಿಕೆ ಇದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋಣ. ಇನ್ನೊಂದೇನು ಅಂದರೆ, ಅವ್ರಿಗೆ ಅದಾಗ್ಬಿಡ್ಲಿ ಇದಾಗ್ಬಿಡ್ಲಿ ಇಷ್ಟು ಶಿಕ್ಷೆನ ಹಾಕಿದ್ದಾರೆ. ಅದೆಲ್ಲ ಪೊಲೀಸರು ಅವ್ರ ಕರ್ತವ್ಯ ಮಾಡಿದ್ದಾರೆ. ಅಧಿಕಾರಿಗಳು ಪಾಪ ಅವ್ರು ಯಾರು ಇವತ್ತು ಎಷ್ಟೋ ಜನ ಏನೇನು ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ, ಪಾಪ ಅವ್ರು ಮಾಡಿದ್ದಾರೆ. ಇದಕ್ಕೆ ಆಲ್ರೆಡಿ ಅವ್ರು ಮಾಡಿದ ತಪ್ಪು ಅಂತ ಅವ್ರು ಮಾಡಿದ ಇದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ವರ್ಷನೇ ಸುಮ್ಮನೆ ನಗ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ನೋವಾಗಿದೆ. ಇವತ್ತು ಉದ್ಯಮದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ತನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ತಾರೆ, ತನ್ನ ನಂಬಿರೋ ಅಭಿಮಾನಿಗಳು, ನೂರಾರು ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ, ಜೊತೆಲಿಂದ ಹಿಂಗಾಗೋತಲ್ಲ ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ನಾವು ಯಾಕೆ ತಿಳ್ಕೋಬೇಕು ಅಲ್ವಾ? ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಬೇರೆ, ಇದು ಆಕಸ್ಮಿಕ. ಏನೋ ಕುಡಿದ ಮಕ್ಕಳಲ್ಲಾಗಿರ್ಬೋದು, ಇಲ್ಲ ಜೊತೆಲೇರು ಮಾಡಿರೋದು, ನಾವ್ಯಾರು ಹೇಳೋಕ್ಕಾಗಲ್ಲ. ಅದನ್ನು ನಾವು ಮಾತಾಡೋದು ತಪ್ಪು. ಅದರಿಂದ ಅವ್ರು ಆದ ತಕ್ಷಣ ಅವ್ರು ಕೆಟ್ಟದಾಗಿಂದ ಬಯಸಬಾರ್ದು. ನಮ್ಮ ದುಶ್ಮನ್ಗೂ ಆ ಕೆಟ್ಟದ್ದು ಬಯಸಬಾರ್ದು ಯಾರ್ಯಾಗಿ. ಮಕ್ಕಳು ರೇಣುಕಾ ಸ್ವಾಮಿ ಆಗಿರ್ಬೋದು, ದರ್ಶನ್ ಟೀಮ್ ಆಗಿರ್ಬೋದು, ಒಳ್ಳೇದಾಗಿ. ಆಮೇಲೆ ಅವ್ರ ಜೊತೆ ಅಮಾಯಕರು ಸಹ ಪಾಪ ಅವ್ರ ತಾಯಿ ತಂದೆಗಳು ಬಡತನ ಕಷ್ಟ ನಿಜವಾಗ ನೋಡಿದ್ರೆ ನಮಗೆ ಅಯ್ಯೋ ಅನ್ನಿಸ್ತದೆ. ಅದರಲ್ಲೇನ ಪಾಪ ಯಾರೋ ಒಬ್ಬ ಚಿತ್ರದುರ್ಗದ ಅವರ ಅಭಿಮಾನಿ ಸಂಘದ ಅವರ ಹೆಂಡತಿ ಬಗ್ಗೆ ಅವಳು ಕಾಳಲಿ ಇರ್ತಾರೆ. ಪಾಪ ಹುಡುಗಿ ಮಾನಸೇನಾದ್ರು, ಅವಳು ಒಂದು ಹೆಣ್ಣು ಮಗು ತಾನೆ, ಅವಳು ನಮ್ಮ ಅಕ್ಕ ತಂಗಿತಾನೆ, ಅವಳು ಯಾವುದಕ್ಕೆ ಏನ್ರಿ ಈ ಥರ ಇದಕ್ಕೇನೋ ಒಂದು ಹೇಳ್ಬಿಡ್ತಾರೆ ಜನ. ಆಮೇಲೆ ಜನ ಇವತ್ತೇನಂದ್ರೆ ಅದು ನೋಡ್ತಿದ್ದ ಹೌದಮ್ಮ ನಿಮ್ದು ಹಿಂಗಂತೆ, ಅದನ್ನು ನಾನು ಮಾತಾಡ್ತೇನೆ. ಮಾಡಬಾರ್ದು. ಒಬ್ರ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು. ಇವತ್ತು ತುಂಬ ಮಾಧ್ಯಮದವರಾಗ್ಬೋದು, ಬೇರೆಯವರಾಗ್ಬೋದು, ಯಾವುದೇ ಬಿಂಬಬೇಕು ಯೋಚನೆ ಮಾಡಬೇಕು. ಅವ್ರ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾರೆ. ಎಲ್ಲ ಮಕ್ಕಳು ಕೆಟ್ಟವರಲ್ಲ, ಏನೋ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದು ತಪ್ಪು ಮಾಡ್ಬಿಡ್ತೀವಿ, ಅದನ್ನು ನಾವು ತಪ್ಪು ಅಂದ್ಕೋಬೋದು. ಸ್ನೇಹನೂ ಅಷ್ಟೇ, ಇಮ್ಮಿಡಿಯೇಟ್ಲಿ ಏನೋ ಒಂದು ಅನಿವಾರ್ಯದಿಂದ ಕಿತ್ತೋಗ್ತದೆ, ಒಳ್ಳೇದಾಗುತ್ತೆ. ನಿಜವಾದ ಅವ್ರು ಒಳ್ಳೇದಾಗಲಿ, ಅವ್ರ ತಂಡಗೋಲಿ. ಆಮೇಲೆ ಅವ್ರ ತಾಯಿ ತಂದೆ ನೋವು ತಿಂತಾರೆ, ಅವ್ರ ಹೆಂಡತಿ ಮಕ್ಕಳು ನೋವು ತಿಂತಾರೆ. ಆಮೇಲೆ ಈಗ ದರ್ಶನ್ ಅವರು ಅಷ್ಟು ಯಾವತ್ತೂ ಒಂದು ಯಾರು ದ್ವೇಷ ಮಾಡೋವಂಥ ವ್ಯಕ್ತಿ ಅಲ್ಲ. ಸಿನಿಮಾ ಆಮೇಲೆ ಅವ್ರು ಹೇಳಿದ್ರು, ಅವರೊಂದು ಸ್ಟೇಟ್ಮೆಂಟ್ ಮಾತಾಡ್ತಾರೆ ನಮ್ಮ ವಾಹಿನಿ, ಬಿಟ್ಟಾಗ ಅವಳು ಬೇರೆ ಇವಳು ಬೇರೆ ಇದು ಏನೋ ಒಂದು ಅಂದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಮನೆಯಾಗ ಅವಳೊಬ್ರು ಇವಳು ಫ್ರೆಂಡ್ಸ್ ಇರ್ಬೋದು, ಎಕ್ಸ್ಕ್ಯೂಸ್ ಇರ್ಬೋದು. ನನ್ನ ಕೆಲಸ ನಾನು ಬೆಳಿಗ್ಗೆ ಎದ್ದು ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಆ ಕೆಲಸ ಮಾಡಬೇಕು. ಯಾಕೆಂದ್ರೆ ಅವ್ನು ನಿರ್ಮಾಪಕ, ನನ್ನ ದುಡ್ಡು ಹಾಕಿರ್ತಾನೆ, ನನ್ನ ನೋಡೋ ಸಮಾಜದ ಜನ ಪ್ರೀತಿಸೋರು ಅವ್ರು ನನ್ನ ಕೆಲಸ ಮಾಡಬೇಕು. ಬೇರೆಯವ್ರು ನನ್ನ ಲೆಕ್ಕ ಇಲ್ಲ. ನನ್ನ ಕೆಲಸ ಏನು, ನಾನು ದುಡ್ಡು ತೊಗೊಂಡಿದ್ದೀನಿ, ಅದು ಫುಲ್ಫಿಲ್ ಮಾಡಬೇಕು. ಅದು ಯಾರು ನೋಡಬೇಕು, ನಿರ್ಮಾಪಕ ಒಳ್ಳೇದಾಗಬೇಕು, ನಿರ್ದೇಶಕರ ಕನಸು ಕಾಣಬೇಕು, ಅಭಿಮಾನಿಗಳು ನೋಡುವಂಥ ಮಹಾನ್ ಭಾವರಿಗೆ ಒಳ್ಳೇದಾಗಬೇಕು. ಇದನ್ನೆಲ್ಲ ಬಿಟ್ಟಾಕ ಅದನ್ನು ಅವ್ರು ಆಟ ಹೇಳಿದ್ರೆ ಇದನ್ನ ಬೇರೆ ಥರ ಬಿಂಬಿಸ್ತಾರೆ. ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಬಿಂಬಿಸಿದ್ರೆ ಬೇರೆ ಥರ ಬಿಂಬಿಸ್ತಾರೆ. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಕಲಾವಿದರು ಸಹಾಯ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಕೆಲವರು ಇದು ನಮ್ಮ ದರ್ಶನ್ ಹೊರಟ ಥರ ಮಾತಾಡಿದ್ದಾರೆ. ಈಗ ರಾವಣನ ಏನಂತೀರಿ ನೀವು? ರಾವಣನ ಒಳ್ಳೇದು ಅಂತ ಕೆಟ್ಟ ಹೊಡ್ತೀರಾ? ರಾವಣ ತುಂಬ ಒಳ್ಳೆಯದು, ರಾವಣ ತುಂಬ ಒಳ್ಳೆಯದು. ಆಮೇಲೆ ದೈವ ಭಕ್ತ. ಇವರೇನು ದರ್ಶನ ಏನಂತಾರೆ ಆಗ ಕೊಟ್ಟು ಕೈ ಕಟ್ಟಾಕ್ತಾರೆ ಅಲ್ವಾ? ಅದರಿಂದ ಅವ್ರು ಒಳ್ಳೇದಾಗಲಿ. ನಮ್ಮ ಕಾನೂನು ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಆಮೇಲೆ ಇವತ್ತು ತುಂಬ ಜನ, ಒಂದು 7-8 ಜನ ಪ್ರೊಡ್ಯೂಸರ್ಗಳು ಅವ್ರು ಆಲ್ರೆಡಿ ಯಾವುದೋ ಮೀಟ್ ಮಾಡ್ತಾರೆ. ಎಲ್ಲರೂ ಒಳ್ಳೇದು. ಯಾಕೆಂದರೆ ಇವತ್ತು ಕೊಟ್ಟಿರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟದಲ್ಲಿ ಪ್ರೊಡ್ಯೂಸರ್ಗಳಿದ್ದಾರೆ. ಸ್ವಲ್ಪ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆಮೇಲೆ ಏನು ಕೊಟ್ಟಾರೆ ಅಂದರೆ ಅವ್ರು ನಂಬೋದು ಇವತ್ತು ನಮ್ಗೆ ಒಳ್ಳೇದಾಗುತ್ತೆ, ಈಗ ಮಾಸ ಇರ್ತೀವಿ ಒಳ್ಳೇದಾಗುತ್ತೆ ಅಂತ ಸುಮಾರು ಜನ ಒಂದು 8 ಜನ ಇನ್ಕ್ಲೂಡಿಂಗ್ ನಮ್ಮದು ನಮ್ಮ ಕಡೆ ಅವ್ರು ಬೇಗ ಬರಲಿ. ಈಗ ಏನಂತಾರೆ, ಮುಂಜಾನೆ ನೀವು ಗೊತ್ತಾಗ ಸಿನಿಮಾ ಮಾಡ್ಬಿಡ್ತೀರ. ಅದು ನನ್ನ ಸ್ವಾರ್ಥ ಅಲ್ಲ, ನನ್ನ ಸ್ವಾರ್ಥ ಇಲ್ಲ. ಅವ್ರು ಬಂದು ಉದ್ಯಮಕ್ಕೆ ಒಳ್ಳೆ ಸಿನಿಮಾಗಳು ಕೊಡಲಿ, ಥಿಯೇಟ್ರುಗಳಿಗೆ ಜನ ಬರಲಿ, ಸಿನಿಮಾಗಳು ಮುಚ್ಚೋಗೋ ಥಿಯೇಟ್ರುಗಳು ಓಪನ್ ಆಗಲಿ,
ನೂರಾರು ಕಾರ್ಮಿಕರು ಕೆಲಸ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಆಸೆ ಬಿಡ್ತೀವಿ ಹೊರತು ನನ್ನ ಬಂದ ತಕ್ಷಣ ದರ್ಶನ ಸಿನಿಮಾ ಮಾಡೋಕ್ಕೂ ದುಡ್ಡು ಮಾಡೋಕ್ಕೂ ಆ ಕೆಟ್ಟ ಬುದ್ಧಿ ಇಲ್ಲ. ನನಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ, ಭಗವಂತ ಚೆನ್ನಾಗಿ ಕೊಟ್ಟವನೆ, ನೆಮ್ಮದಿ ಕೊಟ್ಟವನೆ. ಆಮೇಲೆ ನಾನು ದಯವಿಟ್ಟು ನಿಮ್ಮೆಲ್ಲ ಫ್ಯಾನ್ಸ್ಗಳನ್ನು ಮನವಿ ಮಾಡ್ತೀನಿ, ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಪ್ರತಿಯೊಬ್ಬ ಫ್ಯಾನ್ಸು ನೀವು ಅವ್ರ ಮೇಲೆ ಇವ್ರ ಮೇಲೆ ಮಾಡಿಬಿಡಿ, ಚಿತ್ರರಂಗನ ಬೆಳೆಸಿ, ನೀವು ನಮ್ಮ ಸಿನಿಮಾಗಳು ಬೆಳೆಸಿ, ಯಾರ ಮೇಲೂ ಕೆಟ್ಟಾಗ ಇದು ಮಾಡೋಕ್ಕೋಗ್ಬೇಕು. ಆಮೇಲೆ ದರ್ಶನ್ ಬೇಲ್ ಆಗೋದು, ಇನ್ನೂ ಕಾನೂನು ಚೌಕಟ್ಟು ದಯವಿಟ್ಟು ಯಾರು ಏನೋ ಹಾಕಿ ತುಂಬ ಅವ್ರಿಗೆ ಇದು ಮಾಡಿಬಿಡಿ. ಅವ್ರು ತುಂಬ ನೋವಲ್ಲಿದ್ದಾರೆ ಇವತ್ತು. ಅವ್ರಿಗೆ ನಾವು ಎಷ್ಟು ಜೊತೆಯಲ್ಲಿ ಸಾಥ್ ಕೊಡ್ತೀವಿ ಅಷ್ಟು ಒಳ್ಳೆಯದು. ಅದು ಹೋಗ್ಬಿಟ್ಟು ನಾವು ಬೇರೆ ಬೇರೆ ಥರ ನೀವು ಬಿಂಬಿಸೋದು ತಪ್ಪಾಗುತ್ತೆ. ನಾನು ಮನವಿ ಮಾಡ್ತೀನಿ, ಯಾಕೆಂದರೆ ನನ್ನನ್ನು ಇವಾಗ ಏನಂತಾರೆ ಎಲ್ಲರೂ ಕೆ ಮಂಜೂರನಪ್ಪ ಫಾರ್ ಅಂತಾರೆ. ಫಾರಲ್ಲ, ಉದ್ಯಮ, ನನಗೆ ಚಿತ್ರೋದ್ಯಮ, ಈ ಮಹಾನ್ ಭಾವರು ತುಂಬ ದೊಡ್ಡ ದೊಡ್ಡ ಮಹಾನುಭಾವ ಚಿತ್ರರಂಗನ ಉಳಿಸೋರೆ, ಕಟ್ಟಿ ಬೆಳೆಸೋರೆ. ಅಂಥ ಪುಣ್ಯಾತ್ಮ ಬೆಳೆಸಿರೋ ಜಾಗದಲ್ಲಿ ನಾವಿದ್ದೀವಿ. ಚಿತ್ರರಂಗನ ಬೆಳೆಸಬೇಕು, ಗೌರವಿಸಬೇಕು, ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಮೆಸೇಜ್ ಕೊಡಬೇಕು. ನಿಜವಾಗ್ಲೂ ಇವತ್ತು ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗ ತಿರುಗಿ ನೋಡ್ತಾ ಇದೆ. ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಮಲಯಾಳಿ ಆಗ್ಬೋದು, ಹಿಂದಿ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಕನ್ನಡ ಟೆಕ್ನಿಕ್ ಗೌರವ ಇದೆ. ಅದು ನಾವೆಲ್ಲ ಉಳಿಸೋಣ. ಅದು ಬಿಟ್ಟು ನಿಮ್ಮ ಬಗ್ಗೆ ನನ್ನ ಬಗ್ಗೆ ಕೆಚ್ಚಾಟ ಆಗಲಿ. ಆಮೇಲೆ ಗಾಜೆ ಮೇಲೆ ಕೂತ್ಕೊಂಡಿದ್ದೀವಿ, ಕಲ್ಲೊಡೆಯೋದು ಬೇಡ ಅಂತ ನನ್ನ ಅನಿಸಿಕೆ. ಕೆಲವರು ನನ್ನನ್ನು ಕೆಟ್ಟಾಗಿ ತಿಳ್ಕೊಳ್ಳೋದು ತೊಂದರೆ ಇಲ್ಲ, ಒಳ್ಳೆ ತಿಳ್ಕೊಳ್ಳೋದು ತೊಂದರೆ ಇಲ್ಲ. ದರ್ಶನ್ ಒಳ್ಳೇದಾಗಲಿ, ರೇಣುಕಾಸ್ವಾಮಿ ಕುಟುಂಬಕ್ಕೂ ಒಳ್ಳೇದಾಗಲಿ, ಸರ್ಕಾರದವರು ಸಹಾಯ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟ ಬಿಡ್ತೀನಿ. ಆಮೇಲೆ ದರ್ಶನ್ ಬಗ್ಗೆ ನಿಜವಾಗ್ಲೂ ತುಂಬ ನೀವು ಹೇಳೋತ್ತಾರೆ ಅಲ್ಲ, ಕೆಟ್ಟವಲ್ಲ, ಒಳ್ಳೆಯವರು. ಅವರು ನಿಜವಾಗ್ಲೂ ಆಕಸ್ಮಿಕ ಇದಾಗಿದೆ ಕಾರಣ ಅವ್ರಿಗೆ ದಯವಿಟ್ಟು ಎಲ್ಲ ಧೈರ್ಯ ತುಂಬಾನ ಅವ್ರ ಜೊತೆಯಲ್ಲಿರೋಣ ಅಂತ ಹೇಳಕ್ಕೆ ಇಷ್ಟ. ಅಲ್ಲ, ಒಂದು ಪರ್ಸನಲ್ ಕ್ವಶನ್.